ಸ್ವದೇಶಿ ಜಾಗರಣ ಮಂಚ್ ನೇತೃತ್ವದಲ್ಲಿ ಆಯೋಜಿಸಿರುವ ಸ್ವದೇಶಿ ಮೇಳಕ್ಕೆ ನಿರೀಕ್ಷೆಗೂ ಮೀರಿದ ಸ್ಪಂದನೆ ವ್ಯಕ್ತವಾಗಿದೆ. ಕೇವಲ 2 ದಿನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ದಾರೆ. ಉಳಿದ ದಿನಗಳಲ್ಲಿ ಇನ್ನೂ 2 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಎಂದು ಮೇಳದ ಸಂಚಾಲಕ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಹೇಳಿದರು. ಮೇಳದಲ್ಲಿ 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿರುವುದು ಒಂದು ದಾಖಲೆಯಾಗಿದೆ. ಇಲ್ಲಿಯವರೆಗೂ ನಡೆದಿರುವ ಸಮಾವೇಶಗಳು ಯಶಸ್ವಿಯಾಗಿವೆ. ದೇಸಿ ಆಟ, ಕಬಡ್ಡಿ, ಕ್ರೀಡಾಕೂಟ, ಸ್ವದೇಶಿ ಕಪ್ ಆರಂಭವಾಗಿದೆ. ದೇಸಿ ವಸ್ತುಗಳನ್ನು ಉತ್ಪಾದನೆ ಮಾಡುವ ಸಣ್ಣಪುಟ್ಟ ವ್ಯಾಪಾರಿಗಳು ಒಳ್ಳೆಯ ವಹಿವಾಟು ನಡೆಸುತ್ತಿದ್ದಾರೆ ಎಂದು ಮಾಧ್ಯಮ ಸಂವಾದದಲ್ಲಿ ತಿಳಿಸಿದರು. ಮೇಳದಲ್ಲಿ ರಕ್ತದಾನ ಶಿಬಿರ, ಮಹಿಳಾ ಸಮಾವೇಶ, ಯುವ ಸಮಾವೇಶ ನಡೆದಿದ್ದು, ಶನಿವಾರ ರೈತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ 1000ಕ್ಕೂ ಹೆಚ್ಚು ರೈತರು ಭಾಗವಹಿಸಲಿದ್ದು, ಹೊಸದುರ್ಗದ ಕುಂಚಿಟಿಗ ಗುರುಪೀಠದ ಶಾಂತವೀರ ಸ್ವಾಮೀಜಿ, ರೈತ ಸಾಧಕರು ಹಾಗೂ ಕೂಡ್ಲಿಗಿ ವೀರಶೈವ ಸಜ್ಜನ್, ಅನಸೀಕೆರೆ ರಘು, ದೊಡ್ಡ ಸಿದ್ದನವಳ್ಳಿ ಜ್ಞಾನೇಶ್ ಸೇರಿದಂತೆ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಗೆ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದರು. ಮೇಳದಲ್ಲಿ ಭಾಗವಹಿಸುವ ಸಾರ್ವಜನಿಕರ ಸುರಕ್ಷತೆಗೆ ಎಲ್ಲ ರೀತಿಯ ಕ್ರಮ ವಹಿಸಲಾಗಿದೆ. ಆಂಬ್ಯುಲೆನ್ಸ್ ಜೊತೆಗೆ ವೈದ್ಯರ ತಂಡ ಸೇವೆ, ಎಲ್ಲೆಡೆ ಪೊಲೀಸರು ಭದ್ರತೆ ಒದಗಿಸಿದ್ದಾರೆ. ಸ್ವದೇಶಿ ಮೇಳದಲ್ಲಿ ಆರೋಗ್ಯ ಇಲಾಖೆ, ರೆಡ್ ಕ್ರಾಸ್ ಸಂಯುಕ್ತಳ ಸಹಯೋಗದಲ್ಲಿ ರಕ್ತದಾನ ಶಿಬಿರ ನಡೆಯಿತು. 40 ಬಾರಿ ರಕ್ತದಾನ ಮಾಡಿರುವ ಕೆಎಸ್ಆರ್ಟಿಸಿ ಉದ್ಯೋಗಿ ನಟರಾಜ್ ಶಿಬಿರವನ್ನು ಉದ್ಘಾಟಿಸಲಿದ್ದಾರೆ. ಹೆಚ್ಚಿನ ಜನರು ಪಾಲ್ಗೊಂಡು ಅನುಕೂಲ ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂವಾದದಲ್ಲಿ ಸಹ ಸಂಚಾಲಕರಾದ ಜಯಂ, ಅನಿತ್ ಕುಮಾರ್, ಸೌಭಾಗ್ಯ, ಬಸವರಾಜನ್, ಬಿಸಿ ಹನುಮಂತೇಗೌಡ, ಕೆಟಿ ಕುಮಾರಸ್ವಾಮಿ, ರವೀಂದ್ರ, ನಾಗರಾಜ್ ಬೇಂದ್ರೆ ಉಪಸ್ಥಿತರಿದ್ದರು. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವರ್ ನ್ಯೂಸ್. ಜಿಲ್ಲೆಯ ಪತ್ರಕರ್ತರು, ಸ್ಥಳೀಯ ಮಾಧ್ಯಮದವರು, ಟಿವಿ ಮಾಧ್ಯಮದವರು, ಛಾಯಾಗ್ರಾಹಕರು, ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಮೊದಲಿಗೆ ಪತ್ರಕರ್ತರಿಗೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಹಾಗೂ ತೆಲಂಗಾಣ ಕ್ಷೇತ್ರದ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಿತ್ರದುರ್ಗದ ಎಲ್ಲ ರೀತಿಯ ಮಾಧ್ಯಮದ ಮಿತ್ರರಿಗೆ ಸ್ವದೇಶಿ ಮೇಳದ ಆಯೋಜನಾ ಸಮಿತಿ ವತಿಯಿಂದ, ವಿಶೇಷವಾಗಿ ಸ್ವದೇಶಿ ಜಾಗರಣ ಮಂಚ್ ವತಿಯಿಂದ ನಾನು ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಒಂದು 2-3 ವಿಷಯಗಳನ್ನು ನಮ್ಮ ಗಮನಕ್ಕೆ ತಂದು ತದನಂತರ ಮೊದಲನೇದಾಗಿ ನಾನು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮ್ಮ ಆಯೋಜನಾ ಸಮಿತಿ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛಪಡ್ತೇನೆ. ತಮ್ಮ ಪ್ರಯತ್ನ, ತಮ್ಮ ಸಹಕಾರದ ಕಾರಣಕ್ಕೋಸ್ಕರ ನಮಗೆ ನಮ್ಮ ಜಿಲ್ಲೆಯ ಮೂಲೆಗಳಿಗೆ ಮಾಹಿತಿಯನ್ನು ತಲುಪಿಸುವಂಥದ್ರಲ್ಲಿ ನಿಮ್ಮೆಲ್ಲರ ನೆರವು ನಿಮಗೆ ಸಾಕಷ್ಟು ಸಿಕ್ಕಿರುವಂಥ ಕಾರಣಕ್ಕೋಸ್ಕರ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ನಮಗೆ ಒಳ್ಳೆಯ ಜನಸ್ಪಂದನೆ ಚಿತ್ರದುರ್ಗ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳ ಕಡೆಯಿಂದ ಸಿಕ್ಕಿದೆ. ಸರಿಯಾಗಿ ಮೇಳದ ಅಧಿಕೃತ ಉದ್ಘಾಟನೆ ಮೊನ್ನೆ ಸಂಜೆ 12ನೇ ತಾರೀಕು ಸಂಜೆ ಆದರೂ ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಜನ ಬರೋಂಥದಕ್ಕೆ ಪ್ರಾರಂಭ ಆಗಿತ್ತು. ಯಾಕಂದರೆ ಇಲ್ಲಿ ಆದಂಥ ಎಲ್ಲ ತಯಾರಿಗಳು ಇತ್ತು, ಅದನ್ನೆಲ್ಲ ನೋಡೋದಕ್ಕೋಸ್ಕರ ಸಂತೋಷದ ವಿಷಯ ನಮಗೆ ಆಯೋಜನೆ ಮಾಡಿದಂಥವ್ರಿಗೆ ಏನು ಅಂತಂದರೆ, ಇವತ್ತಿಗೆ ನಾವು 1 ಲಕ್ಷಕ್ಕಿಂತ ಹೆಚ್ಚು ಜನ ಬಂದು ಮೇಳದಲ್ಲಿ ಭಾಗವಹಿಸಿದ್ದಾರೆ. ಸೊ 1 ಲಕ್ಷ ಕೇವಲ 2 ದಿವಸದಲ್ಲಿ ಒಂದು ಫುಟ್ಫಾಲ್ ಆಗಿರುವಂಥದ್ದು ಬಹುಶಃ ನಮ್ಮ ಚಿತ್ರದುರ್ಗ ಥರದ ನಗರಕ್ಕೆ ಒಂದು ದಾಖಲೆ ಅಂತಲೇ ಹೇಳ್ಬೋದು. ಇನ್ನು 2.5 ದಿವಸ ಮೇಳ ಇದೆ. ಶನಿವಾರ ಪೂರ್ತಿ ಮತ್ತು ಇವತ್ತು ಸಂಜೆ, ಭಾನುವಾರ ಪೂರ್ತಿ ಸಂಜೆ ರಾತ್ರಿ ತನಕ ಮೇಳದ ಆಯೋಜನೆ ಇರುತ್ತೆ. ಗೊತ್ತಿರ್ಬೋದು, ಸಾಧಾರಣವಾಗಿ ಮೇಳ, ಎಕ್ಸಿಬಿಷನ್ನು ಇತ್ಯಾದಿ ಇದ್ದರೆ ಅದು ಯಾವುದಾದ್ರು ಒಂದು ರೀತಿಯಂಥ ಉತ್ಪಾದನೆಗಳಿಗೆ ಒತ್ತು ಕೊಟ್ಟು ದೊಡ್ಡ ಬೆಂಗಳೂರಲ್ಲಿರುವಂಥ ನೈಸ್ ಇರ್ಬೋದು, ಈ ಥರ ದೊಡ್ಡ ಎಕ್ಸಿಬಿಷನ್ ಸೆಂಟರ್ಗಳಲ್ಲಿ ಮಾಡ್ತಾರೆ. ಅದಕ್ಕೆ ಲಕ್ಷಾಂತರ ರೂಪಾಯಿಯಷ್ಟು ಸ್ಟಾಲ್ಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ವ್ಯಯ ಮಾಡಿ ಒಂದು ಎಕ್ಸಿಬಿಷನ್ನ. ಆದರೆ ನಮ್ಮ ಸ್ವದೇಶಿ ಜಾಗರಣ ಮಂಚಿನ ಉದ್ದೇಶ ಸಣ್ಣ ಉದ್ಯಮಿಗಳಿಗೆ, ಸಣ್ಣ ಉದ್ಯಮಿದಾರರಿಗೆ, ದೇಸಿ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥವ್ರಿಗೆ ಅವರ ಕೈಗೆಟುಕುವಂಥ
ದರದಲ್ಲಿ ಅಥವಾ ಸಬ್ಸಿಡೈಸ್ ದರದಲ್ಲಿ ಈ ಥರದ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಬೇಕು. ಇವತ್ತು ನಾವು ಈ ಥರದ ದೊಡ್ಡ ಜರ್ಮನ್ ಟೆಂಟನ್ನು ಹಾಕಿ ಶಾಮಿಯಾನಗಳನ್ನು ಹಾಕಿಸಿ ಆಹಾರ ಮೇಳಗಳನ್ನು ಮಾಡಿ ಇತ್ಯಾದಿ ಬಂದಂಥವ್ರು ಎಲ್ಲರೂ ಕೂಡ ಆಕರ್ಷಣೀಯವಾಗಿರುವಂಥ ರೀತಿಯಲ್ಲಿ ಚಿತ್ರದುರ್ಗದಲ್ಲಿ ನಡೆಯುವಂಥದ್ದು ಬಹುತೇಕ ನನಗನ್ಸುತ್ತೆ ಅಷ್ಟು ಸಾಧನೆಯನ್ನು ಮಾಡಿರುವಂಥ ಇಬ್ಬರು ರೈತರನ್ನು ನಾವು ಕರೆದಿದ್ದೇವೆ. ಒಂದು ಕೂಡ್ಲಿಯಿಂದ ಸಿಂಚನ ಅನ್ನುವಂಥವ್ರು, ಇನ್ನೊಂದು ಅರಸೀಕೆರೆಯಿಂದ ರಘು ಅಂತೇಳಿ ಇಬ್ಬರು. ನಮ್ಮ ಉದ್ದೇಶ ಏನಿತ್ತು ಅಂತಂದರೆ ನಾವು ಸೈಂಟಿಸ್ಟ್ನ ಕರೆಸಿ ಮಾತಾಡೋದಕ್ಕಿಂತ ಅವರೇ ಸ್ವತಃ ಮಾಡಿರೋವಂಥವ್ರು, ಅವರೇ ಕೈಯಲ್ಲಿ ಕೆಲಸ ಮಾಡಿರೋವಂಥವ್ರು ಮಾಡಬೇಕು, ಅವರ ಅನುಭವವನ್ನು ತಿಳಿಸ್ಬೇಕು. ಲ್ಯಾಬ್ರೇಟ್ರಿಯಲ್ಲಿ ನಡೆಯುವಂಥದ್ರ ಬಗ್ಗೆ ಹೇಳಬಾರ್ದು. ಒಂದು ಐಡಿಯಲ್ ಕಂಡೀಷನಲ್ಲಿ ರೈತ ಹೇಗೆ ಕೆಲಸ ಮಾಡಬೇಕು ಅನ್ನೋಂಥ ಮಾಹಿತಿ ಕೊಡಬಾರ್ದು. ಅವರು ಸ್ವತಃ ಮಾಡಿರೋವಂಥದ್ದನ್ನೇ ಅವ್ರು ಹೇಳಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇಬ್ಬರನ್ನು ನಾವು ಕರೆದಿದ್ದೇವೆ. ಮತ್ತು ದೊಡ್ಡಸಿದ್ದವರಹಳ್ಳಿ ಜ್ಞಾನೇಶ್ ಅಂತೇಳಿ ಅವರಿಗೆ ನಮ್ಮ ಕಾರ್ಯಕರ್ತರು ಸಾವಯವ ಕೃಷಿಯಲ್ಲಿ ಭಾಳ ದೊಡ್ಡ ಇದನ್ನು ಮಾಡಿದ್ದಾರೆ. ಮತ್ತು ಗೋಶಾಲೆಯೂ ಕೂಡ ಅವ್ರ ಸಹಕಾರದಿಂದಲೇ ಆಗಿದೆ. ಇವತ್ತು ಅವರಿಗೆ ನಾನು ಬೆಳಗ್ಗೆ ಆ ಕಾರ್ಯಕ್ರಮದಲ್ಲಿ ಹೋಗಿ ಬಂದೆ. ನಮ್ಮ ಹಿರಿಯೂರು ಬಾಬು ಫಾರ್ಮ್ KVKL ಅವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ ಇವತ್ತು ಬೆಳಗ್ಗೆ. ಹೀಗೆ ಅನೇಕರಿಗೆ ನಮ್ಮ ಜಿಲ್ಲೆಯಲ್ಲೇ ಮಾದರಿ ರೈತರನ್ನು ನಾವು ಕರೆದಿದ್ದೇವೆ. ನಾಳೆ 1,000 ಸಂಖ್ಯೆ ಸರಿಸುಮಾರು 1,000 ಸಂಖ್ಯೆ ರೈತರು ಈ ಸಮಾವೇಶದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಶಾಂತಿ ಸ್ವಾಮೀಜಿಯವರು ಅವರು ಸ್ವತಃ ದಾಳಿಂಬೆ ಕೃಷಿ ಮಾಡಿದಂಥವರು, ಆ ಕೃಷಿಯಲ್ಲಿ 15 ವರ್ಷ ಒಳ್ಳೆ ಕೆಲಸ ಮಾಡಿದ್ರು, ಅವರು ಕೂಡ ಬಂದಿದೆ. ಮತ್ತು ನಮ್ಮ ಜಿಲ್ಲೆಯ ಕೃಷಿ ಅಧಿಕಾರಿಗಳನ್ನು ಕೂಡ ಕರೆದಿದ್ದೇವೆ. ಮತ್ತು ಇವತ್ತು ನಾನು ಅಲ್ಲಿ KVKL ಕೂಡ